Namaste, everybody. I am Dr. Parishram, professor and department head of Dr. B.R. Ambedkar Medical College as a practicing primary consultant physicians. As we know, most common the disease in the world is the gastric ulcers. Many times the patient comes to us with a history of gastric. What Sorry about for the gastric? interruption, sir. It's in Kannada language, local language. Okay. Right. Yes. ನಮಸ್ತೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರಗಳು. ನಾವು ಹೊಟ್ಟೆ ಅಲ್ಸರ್ ಅಂತ ಹೇಳ್ತೀವಿ, ಅಂದ್ರೆ ಹುಣ್ಣು ಅಂತ ಹೇಳ್ತೀವಿ, ಹೊಟ್ಟೆ ಹುಣ್ಣು ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲಾ ಪೇಷಂಟ್ಸ್ಗಳು ಕೂಡ ನಮ್ಗೆ ಹೊಟ್ಟೆಯಲ್ಲಿ ಹುಣ್ಣಾಗಿದೆ, ಗ್ಯಾಸ್ ಆಗಿದೆ ಅಂತ ಬರ್ತಾರೆ. ಮತ್ತು ನಾವು ಒಂದು 10 ಪೇಷಂಟ್ಸ್ ನೋಡಿದ್ರೆ ದಿನದಲ್ಲಿ ಆಲ್ಮೋಸ್ಟ್ ಒಂದು 7ರಿಂದ 8 ಪೇಷಂಟ್ಸ್ಗಳು ಸರ್ ನಮ್ಗೆ ಹೊಟ್ಟೆ ಉರಿ ಇದೆ, ಹೊಟ್ಟೆ ಉಬ್ರ ಇದೆ, ವಾಂತಿ ಇದೆ ಅಂತ ಬರ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣಗಳು ಏನು? ಇದಕ್ಕೆಲ್ಲ ಕಾರಣಗಳು ಸಾಕಷ್ಟು ಇರ್ತವೆ. ಅದರಲ್ಲಿ ಮುಖ್ಯವಾದಂಥದ್ದು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು, ಅಂದ್ರೆ ದಿನನಿತ್ಯದ ಜೀವನದ ಒತ್ತಡಗಳು, ನಮ್ಮ ಕೆಲಸ ಮತ್ತು ತಿಂತಕ್ಕಂಥ ಆಹಾರ ಪದಾರ್ಥಗಳು ಮತ್ತು ತಿಂತಕ್ಕಂಥ ಮೆಡಿಕೇಶನ್ಸ್ಗಳು. ಸೊ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಆಸಿಡ್ ಪೆಪ್ಟಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅದನ್ನೇ ಹೊಟ್ಟೆ ಹುಣ್ಣುಗಳು ಅಂತ. ಹೊಟ್ಟೆ ಹುಣ್ಣುಗಳಂತ ಹೊಟ್ಟೆ ಇರುತ್ತೆ, ಸಣ್ಣ ಕರಳು ಮತ್ತು ದೊಡ್ಡ ಕರಳು ಅಂತ ಇರುತ್ತೆ. ಸೊ ನಾವು ಯಾವ ಆಹಾರ ಪದಾರ್ಥಗಳು ತಿಂದಾಗ ಅದು ನಮ್ಮ ಹೊಟ್ಟೆಯಲ್ಲಿ ಜೀರ್ಣವಾಗ್ಬೇಕು. ಅದು ನಾವು ಟೈಮ್ಗೆ ಸರಿ ಊಟ ಮಾಡ್ದೇನೆ ಇದ್ದಾಗ, ಮತ್ತು ನಾವು ದಿನಾಲು ತಲೆನೋವಿಗೆ, ಮೈಕೈ ನೋವಿಗೆ ಈ ತರ ಎಲ್ಲ ನಾವು ಔಷಧಿಗಳನ್ನು ತಗೊಂಡಾಗ ನಮ್ಮ ಹೊಟ್ಟೆಯಲ್ಲಿ ಅಲ್ಸರ್ ಆಗುತ್ತೆ. ಫಸ್ಟ್ ಏನಾಗುತ್ತೆ, ಉರಿ ಆಗುತ್ತೆ. ಉರಿ ಆಗ್ಬಿಟ್ಟು ಹೊಟ್ಟೆ ಉಬ್ರ ಬರುತ್ತೆ. ಉಬ್ರ ಬಂದಾಗ ನೆಕ್ಸ್ಟ್ ನಮ್ಗೆ ಅದು ಅಲ್ಸರ್ ಆಗಿ ಬರುತ್ತೆ. ಅಲ್ಸರ್ ಹೇಗೆ ನಾವು ಕಂಡುಹಿಡಿಬಹುದು? ಅಲ್ಸರ್ ಹೇಗೆ ಅಂತಂದ್ರೆ, ನೀವು ಊಟ ಮಾಡಿದ ತಕ್ಷಣ ಎರಡು ಇರುತ್ತೆ. ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಇರುತ್ತೆ, ಅಂದ್ರೆ ಹೊಟ್ಟೆ ಅಲ್ಸರ್ ಇರುತ್ತೆ, ಮತ್ತು ಸಣ್ಣ ಕರಳಿನ ಅಲ್ಸರ್ ಇರುತ್ತೆ, ಎರಡು ಇರುತ್ತೆ. ಸಣ್ಣ ಕರಳಿನ ಅಲ್ಸರ್ ಇದ್ದಾಗ ನಮ್ಗೆ ಜಾಸ್ತಿ ಹಸಿವು ಆಗುತ್ತೆ. ಊಟ ಮಾಡಿದ ತಕ್ಷಣ ಅದು ನೋವು ನಿವಾರಣೆ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಸೊ ಹೊಟ್ಟೆ ಉಣ್ಣುದು ಏನಾಗುತ್ತೆ ಅಂತಂದ್ರೆ, ಹಸುವಾಗುತ್ತೆ. ಹಸುವಾದ ತಕ್ಷಣ ಊಟ ಮಾಡಿದಾಗ ಅದು ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಆ ತರದಿಂದ ಹೊಟ್ಟೆ ಅಲ್ಸರ್ಸ್ ಅಂದ್ರೆ ಹೊಟ್ಟೆ ಹುಣ್ಣು ಮತ್ತು ಸಣ್ಣ ಕರಳಿನ ಹುಣ್ಣು ಹೇಗೆ ಅಂತಂದ್ರೆ, ಹೊಟ್ಟೆಯಲ್ಲಿ ಇರ್ತಕ್ಕಂಥ ಹುಣ್ಣು ಊಟ ಮಾಡಿದ ತಕ್ಷಣ ಜಾಸ್ತಿ ಆಗುತ್ತೆ ಮತ್ತು ಉರಿ ಬರುತ್ತೆ ಮತ್ತು ವಾಂತಿ ಆಗೋ ಚಾನ್ಸಸ್ಗಳು ಇರುತ್ತೆ. ಸೊ ಸಣ್ಣ ಕರಳದ ಏನಾಗುತ್ತೆ ಅಂದ್ರೆ ಹಸಿವಾಗುತ್ತೆ, ಊಟ ಮಾಡಿದ ತಕ್ಷಣ ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಇವಕ್ಕೆಲ್ಲ ಕಾರಣಗಳು ಇವತ್ತಿನ ನಮ್ಮ ಜೀವನದ ಶೈಲಿ ಮತ್ತು ಇವತ್ತು ನಾವು ಊಟ ಮಾಡ್ತಕ್ಕಂಥ ಪದಾರ್ಥಗಳು ಮತ್ತು ಎಲ್ಲ ಜಂಕ್ ಫುಡ್ಸ್, ಅಂದ್ರೆ ಎಲ್ಲ ಹೋಟೆಲ್ಗಳಲ್ಲಿ ಫಾಸ್ಟ್ ಫುಡ್ಸ್ ಇವೆಲ್ಲ ತಗೊಳ್ತೀವಿ. ಇವೆಲ್ಲ ಹಾನಿಕರ ಆಗುವಂಥದ್ದು. ಇವತ್ತು ನಾವು ಬೆಂಗಳೂರಿಗೆ ಕನ್ಸಿಡರ್ ಮಾಡಿದಾಗ ಸುತ್ತಮುತ್ತಲಿನ ನಮ್ಮ ತರಕಾರಿಗಳು ತಗೊಂಡಾಗ ತರಕಾರಿಗಳಲ್ಲಿ ಕೂಡ ಸಾಕಷ್ಟು ಖನಿಜ ಪದಾರ್ಥ ಜಾಸ್ತಿ ಇರುತ್ತೆ, ಎಣ್ಣಿನ ಅಂಶ ಜಾಸ್ತಿ ಇರುತ್ತೆ, ಕೆಮಿಕಲ್ ಅಂಶ ಜಾಸ್ತಿ ಇರುತ್ತೆ. ಇವನ್ನೆಲ್ಲ ನಾವು ತಗೊಂಡಾಗ, ಅವು ದಿನನಿತ್ಯ ತಗೊಂಡಾಗ ಅದು ನಮ್ಗೆ ಮೊದಲು ಗ್ಯಾಸ್ ಆಗಿ ಫಾರ್ಮ್ ಆಗ್ಬೋದು, ಅದರಿಂದ ಹುಣ್ಣಾಗಿ ಫಾರ್ಮೇಶನ್ಸ್ ಶುರು ಆಗುತ್ತೆ. ಸೊ ಅದ್ರ ಜೊತೆಗೆ ನಾವು ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಟೈಮ್ ಊಟ ಮಾಡೋದೇನೆ ಇರೋದಿಲ್ಲ. ಟೈಮ್ ಊಟ ಮಾಡ್ದೇನೆ ನಾವು ಕೆಲಸದ ಒತ್ತಡದಲ್ಲಿ ಆಗಿ ಹೋಗ್ತಾ ಇರ್ತೇವೆ. ಯಾವಾಗ ನಾವು ದಿನನಿತ್ಯದಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಕರೆಕ್ಟ್ ಆಗಿ ನಾವು ಊಟ ಮಾಡ್ದೇನೆ, ಬೆಳಿಗ್ಗೆ ಯಾವಾಗಲೂ ನಮ್ಗೆ ಕರೆಕ್ಟ್ ಟೈಮ್ಗೆ ಟಿಫಿನ್ ಮಾಡ್ಬೇಕಾಗ್ತದೆ, ಅಂದ್ರೆ ಬ್ರೇಕ್ಫಾಸ್ಟ್ ಮಾಡ್ಬೇಕಾಗ್ತದೆ. ನಾವು ಮಾಡೋದೇ ಇಲ್ಲ, ಕೆಲಸ ಒತ್ತಡದಲ್ಲಿ ಹಾಗೆ ಹೋಗ್ತೀವಿ, ಮತ್ತೆ ಹಸಿವು ಆಗ್ತದೆ, ಮತ್ತೆ ಹಾಗೆ ಹೋಗ್ತೀವಿ. ಅದನ್ನೆಲ್ಲ ನಮ್ಗೆ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಜಾಸ್ತಿ ಕೊಟ್ಟು ಅಲ್ಸರ್ ಆಗುತ್ತೆ. ಅದೇ ತರ ಮಧ್ಯಾಹ್ನ ಕೂಡ ಹಾಗೆ ನಾವು 4 ಗಂಟೆಗೆ 5 ಗಂಟೆ ಊಟ ಮಾಡೋದ್ರಿಂದ ನಮ್ಗೇನು ಗ್ಯಾಸ್ಟ್ರಿಕ್ ಏನು ಹೊಟ್ಟೆಯಲ್ಲಿ ಸೆಕ್ರೇಷನ್ಸ್ ಆಗುತ್ತೆ, ಅದು ನ್ಯೂಟ್ರಲೈಸ್ ಆಗಲ್ಲ. ಊಟ ಮಾಡಿದ್ರೆ ಅದು ನ್ಯೂಟ್ರಲೈಸ್ ಆಗುತ್ತೆ, ಅಂದ್ರೆ ಅದು ಎರಡು ಸೇರ್ಕೊಂಡು ಕಡಿಮೆ ಆಗುತ್ತೆ. ಮತ್ತು ಸ್ಟ್ರೆಸ್ ಫ್ಯಾಕ್ಟರ್ಸ್, ನಾವು ಯಾವ್ದು ನೋಡಿದ್ರೆ ನಮ್ಗೆ ಕೆಲಸದ ಒತ್ತಡ, ಬೇರೆ ಬೇರೆ ಒತ್ತಡಗಳಿದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮೆದುಳು ಮತ್ತು ಹೊಟ್ಟೆ ಮೇಲ್ಗಡೆ ಬಹಳ ಪರಿಣಾಮ ಬೀರುತ್ತೆ. ಈ ಪರಿಣಾಮದಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಗ್ರಂಥಿಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಈ ಮೆದಜೂರಕ ಮತ್ತು ಇದು ಅಂಶಗಳೆಲ್ಲ ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ, ಅದು ಮೊದಲಾಗಿ ಜಸ್ಟ್ ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರ, ಮತ್ತೆ ಅದಾಗಿ ಅಲ್ಸರ್ ಆಗಿ ಪರಿಣಾಮ ಬರುತ್ತೆ.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಯಿಲೆಗಳಿಗೆ ಅಥವಾ ತಲೆನೋವಿಗೆ ಮೈಕೈ ನೋವಿಗೆ ತಗೊಳ್ಳುವಂತ ಔಷಧಿಗಳು. ಈ ಔಷಧಿಗಳು ಕೂಡ ಬಹಳ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಏನೋ ನಮ್ಗೆ ತಲೆನೋವು ಕಡಿಮೆ ಆಯ್ತು, ಮೈಕೈ ನೋವು ಕಡಿಮೆ ಆಯ್ತು ಅಂತ ನಾವು ಮಾತ್ರೆಗಳನ್ನ ತಗೊಳ್ತಾ ಹೋಗ್ತೇವೆ. ಬಟ್ ಅದು ವಾಸ್ತವ ಅಲ್ಲ. ಬಟ್ ಇವೆಲ್ಲ ಏನ್ ಮಾಡ್ತಾವಂದ್ರೆ ನಮ್ಮ ಉದರದ ಮೇಲೆಗಡೆ ಅಲ್ಸರ್ಗಳನ್ನ, ಹುಣ್ಣುಗಳನ್ನಾಗಿ ಮಾರ್ಪಾಡುತ್ತೆ. ಈ ನಾವು ಒನ್ ಟೈಮ್ ನಾವು ಹುಣ್ಣುಗಳೇನಾದ್ರೂ ಜಾಸ್ತಿ ಆದಾಗ ಇದರ ಪರಿಣಾಮಗಳೇನು? ಇದರ ಪರಿಣಾಮಗಳೇನಂದ್ರೆ ನಮಗೆ ಆ ಹೊಟ್ಟೆ ಮತ್ತು ಕರುಳಲ್ಲಿ ತೂತುಗಳನ್ನು ಬೀಳುತ್ತೆ. ತೂತುಗಳು ಬಿಟ್ಟು ಈ ನಮ್ಮ ಮೆದಜೀರಕ ಅಂಶ ನಮ್ಮ ಹೊಟ್ಟೆಲಿ ಹೋಗ್ಬಿಟ್ಟು ಈವನ್ ನಮ್ಗೆ ಜೀವಕ್ಕೆ ಅಪಾಯ ಕೂಡ ಆಗಿರ್ತದೆ. ಸೊ ಇದಕ್ಕೆ ನಾವು ಮಾಡ್ಬೇಕಂತ ಅನುಸರಿಸತಕ್ಕಂತ ಕ್ರಮಗಳೇನೇನು? ಮೊದಲು ನಾವು ದಿನನಿತ್ಯದ ಕೆಲಸಗಳಲ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬೇಗ ಎದ್ದೇಳುವಂಥದ್ದು, ವ್ಯಾಯಾಮ ಮಾಡುವಂಥದ್ದು, ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರು ಕುಡಿಯುವಂಥದ್ದು ನಾವು ರೂಢಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಕರೆಕ್ಟ್ ಆಗಿ ಅಂದ್ರೆ ದಿನನಿತ್ಯದಲ್ಲಿ ಸಮಯಕ್ಕೆ ತಕ್ಕ ಹಾಗೆ, ಅಂದ್ರೆ ಈಗ ಶುಗರ್ ಪೇಷಂಟ್ಸ್ ಆಗಿದ್ರೆ ನಮ್ಮ 8 ಗಂಟೆಲಿಂದ 9 ಗಂಟೆ ಒಳಗಡೆ ನಾವು ಊಟವನ್ನ ಮಾಡಬೇಕು. 11ರಿಂದ 12 ಗಂಟೆಗೆ ಮತ್ತೆ ನಾವು ಏನಾದ್ರೂ ಸ್ವಲ್ಪ ಸ್ನಾಕ್ಸ್ ತಗೊಳ್ಬೇಕು. 1 ಗಂಟೆಯಿಂದ 2:30 ಗಂಟೆ ಒಳಗಡೆ ನಾವು ಊಟ ಮಾಡ್ಬೇಕು. 4 ಗಂಟೆಗೆ ಸ್ವಲ್ಪ ಸ್ನಾಕ್ಸ್ ತಗೊಳ್ಬೇಕು. 8 ಗಂಟೆಯಿಂದ 10 ಗಂಟೆ ಒಳಗಡೆನೆ ನಾವು 9:30 ಒಳಗಡೆ ನಾವು ಊಟ ಮಾಡ್ಬೇಕು. ಇದು ದಿನನಿತ್ಯದ ಊಟದ ವ್ಯವಸ್ಥೆ ಆದಾಗ ನಾವ್ ಇದಕ್ಕೆ ಬೇರೆ ಏನೆಲ್ಲ ಮಾಡ್ಬೇಕು? ಒಳ್ಳೆ ತರಕಾರಿಗಳನ್ನ ತಗೊಳ್ಬೇಕು. ಒಳ್ಳೊಳ್ಳೆ ತರಕಾರಿಗಳಂದ್ರೆ ಏನಂದ್ರೆ ಎಲ್ಲ ಹಸಿರು ಪದಾರ್ಥಗಳನ್ನು ತಗೊಳ್ಬೇಕು. ಬೀಟ್ರೂಟ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಬ್ರೋಕ್ಲಿ ಇರ್ಬೋದು. ಇವೆಲ್ಲನ ತಗೊಂಡಾಗ ನಮ್ಗೆ ಪೌಷ್ಟಿಕಾಂಶ ಇರುತ್ತೆ. ವಿಟಮಿನ್ ಎ, ವಿಟಮಿನ್ ಸಿ, ಇವೆಲ್ಲನೂ ನಮ್ಗೆ ದೇಹಕ್ಕೆ ಬೇಕಾದಂತ ಅಂಶಗಳಿರುತ್ತೆ. ನಾವು ಹಸಿ ತರಕಾರಿಗಳು ತಿನ್ನೋದ್ರಿಂದ ಇದು ನಮ್ಗೆ ದೇಹಕ್ಕೆ ಬಹಳ ಅನುಕೂಲವಾಗಿರುತ್ತದೆ. ಇದ್ರ ಜೊತೆಗೆ ನಾವು ಕಾಳು ಪದಾರ್ಥಗಳು, ಇದು ರಾತ್ರಿ ನಾವು ನೆನೆಸಿಟ್ಟಿದಂತ ಮೊಳಕೆ ಪದಾರ್ಥಗಳನ್ನ ಬೆಳಿಗ್ಗೆ ತಗೊಳ್ಳೋದ್ರಿಂದ ಅದರಲ್ಲಿ ಬಹಳ ಪೌಷ್ಟಿಕಾಂಶಗಳಿರುತ್ತೆ. ಮತ್ತೆ ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಎಲ್ಲ ಒಳಗಡೆ ಅಳವಡಿಸ್ಕೊಂಡಿರ್ತದೆ. ಅದಕ್ಕೆ ತಗೊಳ್ಳೋದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಉತ್ತಮವಾದ ಪೌಷ್ಟಿಕಾಂಶಗಳು ಸಿಗುತ್ತದೆ. ಮತ್ತೆ ಎರಡನೇದಾಗಿ ನಾವು ಜಂಕ್ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡ್ತೀವಿ. ಅಂದ್ರೆ ಹೊರಗಡೆ ತಿಂತಕ್ಕಂಥ ಪದಾರ್ಥಗಳು, ಫಾಸ್ಟ್ ಫುಡ್ಸ್ ಏನ್ ಹೇಳ್ತೀವಿ, ನಮಗೆ ಬೇಗ ಎಷ್ಟು ತಿನ್ನಿರ್ತೀವೋ ಅಷ್ಟೇ ನಮಗೆ ಹೊಟ್ಟೆ ಅಲ್ಸರ್ಗಳು ಆಗುವಂತ ಸಾಧ್ಯತೆ ಹೆಚ್ಚು. ಅದರಿಂದ ನಾವು ಹೋಟೆಲಿನ ಹೊರಗಡೆ ಪದಾರ್ಥಗಳನ್ನ ತಿನ್ನೋದನ್ನ ಕಡಿಮೆ ಮಾಡಬೇಕು. ನಾವು ಮತ್ತೆ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದಸ್ಥರಿಗೆ ಹೊರಗಡೆ ತಿನ್ನುವಂತ ಪದಾರ್ಥಗಳನ್ನ ಅವಾಯ್ಡ್ ಮಾಡುವಂತದ್ದು ಹೇಳಬೇಕಾಗುತ್ತೆ. ಮತ್ತೆ ಇದ್ರ ಜೊತೆಗೆ ನಾವು ದಿನನಿತ್ಯದಲ್ಲಿ ಹೊಟ್ಟೆ ನೋವಿಗೆ ಮಾತ್ರೆ ತಿನ್ನುವಂಥದ್ದು, ತಲೆನೋವಿಗೆ ಮಾತ್ರೆ ತಿನ್ನುವಂಥದ್ದು, ಇದನ್ನೆಲ್ಲನೂ ನಾವು ಕಟ್ಟುನಿಟ್ಟಾಗಿ ಅವಾಯ್ಡ್ ಮಾಡ್ಬೇಕಾಗ್ತದೆ. ಅಂದ್ರೆ ಇದನ್ನ ನಾವು ನಿರ್ಬಂಧ ಹೇರಬೇಕಾಗ್ತದೆ. ಯಾಕಂತಂದ್ರೆ ಊಟ ಮತ್ತು ಉಪಚಾರ ಜೊತೆಗೆ ನಮ್ಗೆ ಬೇಕಾಗದೇ ಇರುವಂತಹ ಔಷಧಿಗಳನ್ನ ನಾವು ತಿಂದಾಗ ಆ ಔಷಧಿಗಳು ನಮ್ಗೆ ನೋವು ನಿರೋಧಕೇನೋ ಆಗ್ಬಹುದು, ಆದ್ರೆ ಅವು ನಮ್ಗೆ ಬೇರೆ ರೀತಿಯಲ್ಲಿ ನಮ್ಗೆ ತೊಂದರೆಗಳನ್ನು ತಂದು ಕೊಡುತ್ತವೆ. ಆದ್ದರಿಂದ ನಾವು ಯಾವಾಗ್ಲೂ ಇದು ಏನ್ ಹೇಳ್ತೀವಿ, ನಾವು ನೋವಿನ ಮಾತ್ರೆಗಳು ಅಂತ ಹೇಳ್ತೀವಿ, ನೋವು ನಿರೋಧಕ ಔಷಧಿಗಳನ್ನ ಹೇಳ್ತೀವಿ. ಅವು ನಮ್ಮ ಉದರ ಮತ್ತು ದೊಡ್ಡ ಕರುಳು ಮತ್ತು ಸಣ್ಣ ಕರುಳು ಮತ್ತು ಹೊಟ್ಟೆ ಒಳಗಡೆ ಅಲ್ಸರ್ಗಳನ್ನಾಗಿ ಮಾಡುತ್ತೆ, ಅಂದ್ರೆ ಹುಣ್ಣುಗಳನ್ನಾಗಿ ಮಾರ್ಪಾಡು ಮಾಡುತ್ತವೆ. ಅದಕ್ಕೆ ನೀವು ಯಾವಾಗಲೂ ಕೂಡ ಇಂಥ ಔಷಧಿಗಳನ್ನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಇದು ನಾವು ದೈನಂದಿನ ಕಾರ್ಯಕ್ರಮಗಳ ಜೊತೆಗೆ ಸ್ಟ್ರೆಸ್ ಎಲ್ಲ ಅವಾಯ್ಡ್ ಮಾಡ್ಕೊಂಡು, ಮತ್ತು ಯೋಗ ಮತ್ತು ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ ಆಗುತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ. ಅದನ್ನು ಕೂಡ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಮತ್ತು ನಮ್ಗೆ ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡು, ಯೋಗ ಮತ್ತು ಉಪಚಾರಗಳ ಮಾಡಿಕೊಂಡು, ಮತ್ತು ಇದ್ರ ಜೊತೆಗೆ ನಮ್ಗೆ ಬೇಕಾಗದೇ ಇರತಕ್ಕಂಥ ಔಷಧಿಗಳನ್ನ ನಿರ್ಬಂಧ ಮಾಡಿಕೊಂಡು, ಇದೆಲ್ಲದ್ರ ಜೊತೆಗೆ ನಮ್ಗೆ ಏನಾದ್ರೂ ಇನ್ನೂ ಕೂಡ ನಮ್ಗೆ ನೋವಿದೆ, ಹೊಟ್ಟೆ ಉರಿ ಇದೆ ಅಂದಾಗ ನಾವು ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗುತ್ತೆ. ನಾವು ರೂಟೀನ್ ಆಗಿ ನಾವು ಅಪರ್ಜಿ ಎಂಡೋಸ್ಕೋಪಿ ಅಂತ ಹೇಳ್ತೇವೆ. ಅಂದ್ರೆ ನಾವು ಸಣ್ಣ ಮತ್ತು ಅದರ ಕೆಳಗಡೆ ಇರ್ತಕ್ಕಂಥ ಅಂಗಾಂಗಗಳನ್ನು ನಾವು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಎಂಡೋಸ್ಕೋಪಿ ಅಂತ ಮಾಡಿಸ್ಕೊಳ್ಬೇಕಾಗುತ್ತೆ. ಆ ಎಂಡೋಸ್ಕೋಪಿಲಿ ನೋಡಿದಾಗ ನಾವು ಹೊಟ್ಟೆ ಉರಿ ಇರೋದು ನಮ್ಗೆ ರೆಡ್ನೆಸ್ ಆಗಿರೋದು, ಅಂದ್ರೆ ಕೆಂಪಗಾಗಿರುವಂಥದ್ದು,
ಅಥವಾ ಅಲ್ಸರ್ ಆಗಿರುತ್ತೆ ಗೊತ್ತಾಗುತ್ತೆ. ಹಾಗೇನ ಆದಲ್ಲಿ ನಾವು ಮತ್ತೆ ನಮ್ಗೆ ಬೇಕಾದಂತ ವೈದ್ಯರನ್ನ ಸಲಹೆ ಪಡೆದುಕೊಂಡು ಬೇಕಾದಂತ ಔಷಧಿಗಳನ್ನು ಅದರ ತಕ್ಕ ಹಾಗೆ ತಗೊಳ್ಬೇಕಾಗುತ್ತೆ. ಇದರಲ್ಲಿ ನಮ್ಗೆ ಒಂದು ಸಿರಪ್ ಫಾರ್ಮ್ ನಲ್ಲಿ ಇರುತ್ತೆ, ಔಷಧಿ ಲಿಕ್ವಿಡ್ ಫಾರ್ಮ್ ನಲ್ಲಿ ಕೂಡ ಇರುತ್ತೆ, ಟ್ಯಾಬ್ಲೆಟ್ಸ್ ಫಾರ್ಮ್ ನಲ್ಲಿ ಕೂಡ ಇರುತ್ತೆ, ಮತ್ತು ಇಂಜೆಕ್ಟಬಲ್ ಫಾರ್ಮ್ಗಳು ಕೂಡ ಇರುತ್ತೆ. ನಮ್ಗೆ ಅತಿ ಹೆಚ್ಚಾದಾಗ ನಾವು ಇಂಜೆಕ್ಷನ್ ತಗೊಳ್ಬೇಕಾಗ್ತದೆ. ಸ್ವಲ್ಪ ಏನಿದ್ದಾಗ ಈಗ ನಾವು ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ, ಮತ್ತೆ H2 ಬ್ಲಾಕರ್ಸ್ ಅಂತ ಹೇಳ್ತೀವಿ, ಮತ್ತು ಕೆಲವೊಂದಿಷ್ಟು ಸಿರಪ್ಗಳು ಇರುತ್ತೆ. ಅದರಿಂದ ನಾವು ಕಡಿಮೆ ಮಾಡೋಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಈ ಇವತ್ತಿನ ವಿಷಯದ ಬಗ್ಗೆ ಹೇಳ್ಬೇಕಂದಾಗ ಸಮರಿ ಆಫ್ ದಿ ಟಾಕ್ ಅಂದ್ರೆ ನಾವು ಇವತ್ತಿನ ವಿಷಯದ ಬಗ್ಗೆ ಮಾತಾಡಿದಾಗ ಗ್ಯಾಸ್ಟ್ರಿಕ್ ಅಲ್ಸರ್ ಅಂದ್ರೆ ಹೊಟ್ಟೆ ಹುಣ್ಣು ಮತ್ತು ಸಣ್ಣ ಕರಳುಗಳ ಹುಣ್ಣು. ಇದಕ್ಕೆ ನಾವು ಹೇಳಿದ್ವಿ, ಕಾರಣಗಳು ಹೇಳಿದ್ವಿ. ದಿನನಿತ್ಯದ ಜೀವನದ ಒತ್ತಡ, ಅದರ ಜೊತೆಗೆ ನಾವು ಟೈಮ್ ಊಟ ಮಾಡದೇ ಇರುವಂತದ್ದು, ಮತ್ತು ಜಂಕ್ ಫುಡ್ ಔಟ್ಸೈಡ್ ವಿತ್ ಮೆಡಿಕೇಟೆಡ್ ಅಂದ್ರೆ ಕೇಳ್ತೇವೆ ಡೈ ಹಾಕಿರ್ತಕ್ಕಂಥ ಪದಾರ್ಥಗಳು, ಮತ್ತು ನಾವು ದೇಹಕ್ಕೆ ಬೇರೆ ಕಾರಣಗಳಿಂದ ತಗೊಳ್ಳೋ ಔಷಧಿಗಳಿಂದ ನಮ್ಗೆ ಹೊಟ್ಟೆ ಉಣ್ಣೆ ಬರುತ್ತೆ. ಹೊಟ್ಟೆ ಉಣ್ಣೆ ಬಂದಾಗ ನಾವು ಮಾಡ್ಕೊಂತದ್ದು ನಾವು ಈ ಮಾತ್ರೆಗಳನ್ನೆಲ್ಲ ನಾವು ನಿರ್ಬಂಧ ಹೇರಬೇಕಾಗುತ್ತೆ. ಅದ್ರ ಜೊತೆಗೆ ಒಳ್ಳೆ ಪದಾರ್ಥಗಳನ್ನೆಲ್ಲ ತಿನ್ಬೇಕಾಗುತ್ತೆ. ಅದ್ರ ಜೊತೆಗೆ ಬೇಕಾದಾಗ ನಮ್ಮ ವೈದ್ಯರನ್ನ ಭೇಟಿಯಾಗಿ ಅವ್ರು ಹೇಳ್ತಕ್ಕಂಥ ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ಅವ್ರು ಹೇಳ್ತಕ್ಕಂಥ ಔಷಧಿಗಳನ್ನ ತಗೊಂಡ್ರೆ ನಮ್ದ ಈ ಹೊಟ್ಟೆ ಹುಣ್ಣಿನ ಸಮಸ್ಯೆ ಅಥವಾ ಉದರದ ಸಮಸ್ಯೆ ಏನಿರುತ್ತೋ ಅದಕ್ಕೆ ನಾವು ಪರಿಹಾರ ಕೊಂಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಹೊಟ್ಟೆ ಹುಣ್ಣಿನ ವಿಷಯದ ಬಗ್ಗೆ ಮಾತಾಡಕ್ಕಂತ ಮುಗಿಸೋಣ. ಏನಾದ್ರು ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಕೇಳೋದಿದ್ರೆ ನನ್ಗೆ ಕೇಳ್ಬೋದು.